ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ನಾಳೆಗೆ 1 ತಿಂಗಳಾಗುತ್ತೆ. ಕಂಬಿ ಹಿಂದಿರುವ ಕಾಟೇರನಿಗೆ ಯಾವ ಯಜಮಾನಿಕೆಯೂ ನಡೆಸಲಾಗುತ್ತಿಲ್ಲ. ಆದರೆ ರೌಡಿ ಶೀಟರ್ ಒಬ್ಬನ ಸಹಕಾರ ಪಡೆದು ದಾಸ ಜೈಲಿನಲ್ಲಿ ಕ್ರಾಂತಿ ಮಾಡಲು ಹೊರಟಿದ್ದಾರೆ. ಕಂಬಿ ಹಿಂದೆ ಕಾಟೇರನಿಗೆ ವಿಶೇಷ ಊಟಾನ, ದಾಸನಿಗೆ ರೌಡಿ ಶೀಟರ್ ಒಬ್ಬನ ಬೆಂಬಲನ, ಮೋಜು ಮಸ್ತಿ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ದಾಸ ಕೊಲೆ ಕೇಸಲ್ಲಿ ಜೈಲು ಸೇರಿ ನಾಳೆಗೆ 1 ತಿಂಗಳಾಗಲಿದೆ. ಜೈಲೂಟಕ್ಕೆ ಸಾರಥಿ ಸೊರಗಿ ಹೋಗಿದ್ದು ತೂಕ ಕೂಡ ಕಳ್ಕೊಂಡಿದ್ದಾನಂತೆ. ಜೈಲೂಟ ಮಾಡಲು ಆಗುತ್ತಿಲ್ಲ, ಮನೆ ಊಟ ಬೇಕು ಅಂತ ವಕೀಲರ ಮೂಲಕ ಕೋರ್ಟ್ನಲ್ಲಿ ಮನವಿ ಕೂಡ ಮಾಡಿದ್ದ. ಡೆವಿಲ್ಗೆ ವಿಶೇಷ ಊಟ. ದಾಸ ಜೈಲಿನಲ್ಲಿರುವ ಬೆಂಗಳೂರಿನ ಪ್ರತಿಷ್ಠಿತ ರೌಡಿ ಶೀಟರ್ ಒಬ್ಬನ ಮೂಲಕ ಪ್ರತ್ಯೇಕ ಊಟವನ್ನು ಸಿದ್ಧ ಮಾಡಿಸಿಕೊಳ್ಳುತ್ತಿದ್ದಾನೆ ಎನ್ನಲಾಗ್ತಿದೆ. ಜೊತೆಗೆ ಮಾಡಿದ ತಪ್ಪಿನ ಅರಿವಾಗಿ ಪ್ರತಿದಿನ ಪುಸ್ತಕ ಓದು, ಯೋಗ, ಧ್ಯಾನ ಮಾಡ್ತಿದ್ದಾನಂತೆ. ಇದೆಲ್ಲದರ ನಡುವೆ ಡಿ ಗ್ಯಾಂಗ್ ಇರುವ ಕೊಠಡಿಯಲ್ಲೂ ವಿಶೇಷ ವ್ಯವಸ್ಥೆಗಳು ದರ್ಶನ್ಗಾಗಿ ಆಗುತ್ತಿದೆ ಎನ್ನಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹಲವು ವರ್ಷಗಳಿಂದ ಇರುವ ಕೆಲವು ಹಿರಿಯ ಅಧಿಕಾರಿಗಳ ಮೂಲಕ ಒತ್ತಡ ತರಲಾಗ್ತಿದೆಯಂತೆ. ತನಗೆ ಬೇಕಾದ ಊಟ ಹಾಗೂ ತಿಂಡಿ ವ್ಯವಸ್ಥೆಗಳನ್ನ ಅಡುಗೆ ಮನೆಯ ಇತರೆ ಕೈದಿಗಳ ಮೂಲಕ ಮಾಡಿಸಿಕೊಳ್ಳುವ ಕಾರ್ಯಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಮುಂದಾಗಿದೆಯಂತೆ. ಜೈಲೂಟ ತಿಂದು ಜಿಡ್ಡು ಹಿಡಿದಿರೋ ನಾಲಿಗೆಗೆ ರುಚಿ ಊಟ ಬೇಕು ಎನ್ನಿಸುತ್ತಿದೆ. ಹೀಗಾಗಿ ದರ್ಶನ್ ಮನೆ ಊಟಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಸೋಮವಾರಕ್ಕೆ ಮುಂದೂಡಿದೆ. ಇನ್ನು ಆಕ್ಷೇಪಣೆ ಸಲ್ಲಿಸಲು ಸೂಚಿಸಿ ವಿಚಾರಣೆ ಮುಂದೂಡಲಾಗಿದೆ. ಸದ್ಯ ದರ್ಶನ್ಗೆ ಸೋಮವಾರದವರೆಗೆ ಜೈಲೂಟವೇ ಫಿಕ್ಸ್ ಆಗಿದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ವಿಧಾನಮಂಡಲ ಅಧಿವೇಶನ ಶುರುವಾಗಿ ವಾರ ಕಳೆದಿದೆ. ನಿತ್ಯ ನಾಯಕರ ಬಿಸಿ ಬಿಸಿ ಚರ್ಚೆಗೆ ಗಮನ ಸೆಳೆಯುತ್ತಿದ್ದ ವಿಧಾನಸೌಧದ ಮತ್ತೊಂದು ವಿಷಯಕ್ಕೆ ಈಗ ಸುದ್ದಿಯಾಗಿದೆ. ಏನಾಗಿದೆ ಹಾಗಾದರೆ ಶಕ್ತಿ ಸೌಧದಲ್ಲಿ? ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಶಕ್ತಿ ಕೇಂದ್ರದ ಗುಮ್ಮಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ವಿಧಾನಸೌಧದ ಪೂರ್ವ ದಿಕ್ಕಿನ ಮೊಗಸಾಲೆ ಮೇಲಿನ ಗುಮ್ಮಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ವಿಚಾರ ತಿಳಿತಾ ಇದ್ದಂತೆ ಸ್ಪೀಕರ್ ಯುಟಿ ಖಾದರ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ವಿಧಾನ ಮಂಡಲ ಅಧಿವೇಶನ ಹಿನ್ನೆಲೆ ಶೀಘ್ರ ದುರಸ್ತಿಗೆ ಸೂಚನೆ ಕೊಟ್ಟರು. ಸಿಎಂ ಗಮನಕ್ಕೂ ತರುವುದಾಗಿ ಹೇಳಿದ್ರು. 68-70 ವರ್ಷ ಆಗುವ ಕಾಲಘಟ್ಟದಲ್ಲಿ ಇದನ್ನು ಮೇಂಟೈನ್ ಮಾಡಿಕೊಂಡು ಅದನ್ನು ಸೌಂದರ್ಯಕರಣಗೊಳಿಸುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಕೆಲಸ ಇವತ್ತು ಆಗಿದೆ. ಇದರ ಒಂದು ಹೆರಿಟೇಜ್ ಕಲ್ಚರ್ನ ಉಳಿಸಿ ಇದನ್ನು ಸೌಂದರ್ಯಕರಣಗೊಳಿಸುವ ಯಾವ ರೀತಿ ಮಾಡ್ಬೋದು ಮತ್ತು ಈ ರೀತಿ ಸೂರ್ಯನ ತಡೆಗಟ್ಟಲು ಸಂಬಂಧಪಟ್ಟ ಇಲಾಖೆಗೆ, ಯಾಕೆ ಇದೆಲ್ಲ ಕೂಡ ಆ ಫ್ಲೋರ್ ಮಾತ್ರ ನಮಗೆ ಬರುವಂಥದ್ದು, ಅದನ್ನು ಸರಿಪಡಿಸಿದ್ದೇವೆ. ಇದೆಲ್ಲ ಕೂಡ DPR ಮತ್ತು PWDಗೆ ಇವತ್ತು ಬರುವ ಜವಾಬ್ದಾರಿ ಇವತ್ತು ಬರ್ತದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಮುಖಾಂತರ 2 ಇಲಾಖೆಯವರಿಗೂ ಕೂಡ ಸೂಕ್ತ ನಿರ್ದೇಶನ ಕೊಟ್ಟು ಅದನ್ನು ಆದಷ್ಟು ಸರಿಪಡಿಸ್ತೇವೆ. ಇನ್ನು ವಿಧಾನಸೌಧದ ವಾಸ್ತುಶಿಲ್ಪಿ ಇಡೀ ದೇಶದಲ್ಲೇ ವಿಶಿಷ್ಟತೆ ಹೊಂದಿದೆ. 68 ವರ್ಷಗಳ ಹಳೆ ಕಟ್ಟಡ ತೇವಗೊಂಡ ಹಿನ್ನೆಲೆ ಬಿರುಕು ಬಿಟ್ಟಿದೆ. ಇನ್ನು ವಿಧಾನಸೌಧದ ಗುಮ್ಮಟದ ಬಿರುಕಿನಿಂದ ವಿಧಾನಸೌಧ ಸಿಬ್ಬಂದಿಗೆ ಆತಂಕ ಶುರುವಾಗಿದ್ದು, ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಶೀಘ್ರ ದುರಸ್ತಿಗೊಳಿಸಲಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಯಾಂಡಲ್ವುಡ್ಗೆ ಇವತ್ತು ಮತ್ತೊಂದು ಶಾಕ್ ಎದುರಾಗಿದೆ. ಖ್ಯಾತ ನಿರ್ದೇಶಕ ಹಾಗೂ ನಿರ್ಮಾಪಕ ವಿನೋದ್ ದೋಂಡಾಲೆ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಷ್ಟಕ್ಕೂ ವಿನೋದ್ ಆತ್ಮಹತ್ಯೆಗೆ ಕಾರಣ ಏನು? ಸ್ಟೋರಿ ನೋಡಿ. ಕನ್ನಡ ಕಿರುತೆರೆ ಖ್ಯಾತ ನಿರ್ದೇಶಕ ವಿನೋದ್ ಆತ್ಮಹತ್ಯೆ. ಸಾಲದ ಸುಳಿಗೆ ಸಿಲುಕಿ ಸೂಸೈಡ್ ಮಾಡಿಕೊಂಡ್ರೆ.
ಸ್ಯಾಂಡಲ್ವುಡ್ಗೆ ಒಂದಾದ ಮೇಲೊಂದರಂತೆ ಶಾಕಿಂಗ್ ಸುದ್ದಿಗಳು ಬರ ಸಿಡಿಲಿನಂತೆ ಬಂದು ಎರಗುತ್ತಿದೆ. ಇತ್ತ ಚಿತ್ರಮಂದಿರಗಳು ಖಾಲಿ ಹೊಡೆಯುತ್ತಿದ್ರೆ, ಇತ್ತ ನಟರು ಸಾಲದ ಸುಳಿಯಲ್ಲಿ ಸಿಲುಕುತ್ತಿದ್ದಾರೆ. ಅದರಂತೆ ಇದೀಗ ಕನ್ನಡ ಕಿರುತೆರೆಯ ಖ್ಯಾತ ನಿರ್ದೇಶಕ ವಿನೋದ್ ನಾಗರಬಾವಿಯಲ್ಲಿ ತಮ್ಮ ನಿವಾಸದಲ್ಲಿ ಸಾವಿಗೆ ಶರಣಾಗಿದ್ದಾರೆ. ಚಿತ್ರದುರ್ಗದಲ್ಲಿ ವಿನೋದ್ ಹೆಜ್ಜೆ. ನಟ, ನಿರ್ದೇಶಕ, ನಿರ್ಮಾಪಕರಾಗಿಯೂ ಸಕ್ರಿಯರಾಗಿದ್ದ ವಿನೋದ್ ಅತಿಥಿ, ಬೇರು, ತುತ್ತೂರಿ, ವಿಮುಕ್ತಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ವಿನೋದ್ ಕೆಲಸ ಮಾಡಿದ್ದರು. ಪಿ ಶೇಷಾದ್ರಿ, ಟಿ.ಎನ್. ಸೀತಾರಾಮ್ ಅವರ ಜೊತೆ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಸಂಚಿಕೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ಕರಿಮಣಿ, ಶಾಂತಂ ಪಾಪಂ ಸೇರಿದಂತೆ ಹಲವು ಧಾರಾವಾಹಿಗಳಿಗೆ ವಿನೋದ್ ನಿರ್ದೇಶನ ಮಾಡಿದರು. ಕಳೆದ 2 ವರ್ಷಗಳಿಂದಲೂ ಚಿತ್ರದ ಶೂಟಿಂಗ್ ಕುಂಟುತ್ತಲೇ ಸಾಗಿತ್ತು. ಚಿತ್ರಗಳ ನಿರ್ದೇಶನದ ಜೊತೆಗೆ ನಿರ್ಮಾಣ ಮಾಡುತ್ತಿದ್ದ ಮೃತ ವಿನೋದ್ ಪ್ರೊಡಕ್ಷನ್ಗಾಗಿ ಸುಮಾರು 2 ಕೋಟಿಗೂ ಅಧಿಕ ಮೊತ್ತದ ಹಣ ಸಾಲ ಮಾಡಿಕೊಂಡಿದ್ದರಂತೆ. ಈ ಸಾಲ ಬಾಧೆಗೆ ಮೃತ ವಿನೋದ್ ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ಇದೆ. ಒಟ್ಟಾರೆ ಕನ್ನಡದ ಕಿರುತೆರೆ ಹಾಗೂ ಬೆಳ್ಳಿತೆರೆಯಲ್ಲಿ ಹೆಸರು ಮಾಡಿದ್ದ ಪ್ರತಿಭಾನ್ವಿತ ನಿರ್ದೇಶಕರ ದುರಂತ ಅಂತ್ಯ ಇಡೀ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂದರೆ ತಪ್ಪಾಗಲ್ಲ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯಕ್ಕೆ ಮುಂಗಾರು ಎಂಟ್ರಿಯಿಂದ ಜನ ಸಂತಸದಲ್ಲಿದ್ದಾರೆ. ಆದರೆ ಇಂತಹ ಹೊತ್ತಲ್ಲೇ ರಾಜ್ಯದಲ್ಲಿ ಡೆಂಗಿ ದಂಡಯಾತ್ರೆ ಶುರು ಮಾಡಿದೆ. ಹೀಗಾಗಿ ಆರೋಗ್ಯ ಇಲಾಖೆಯ ಲೆಕ್ಕಾಚಾರ ತಪ್ಪಿ ಹೋಗ್ತಾ ಇದೆ. ರಾಜ್ಯದಲ್ಲಿ ಡೆಂಗಿ ದಂಡಯಾತ್ರೆ. ಆರೋಗ್ಯ ಇಲಾಖೆ ಲೆಕ್ಕಾಚಾರ ಉಲ್ಟಾ ಪಲ್ಟಾ. 6 ದಿನದ ಅಂತರದಲ್ಲಿ 2928ಕ್ಕೂ ಅಧಿಕ ಕೇಸ್. ಡೆಂಗಿ. ರಾಜ್ಯದಲ್ಲಿ ಡೆಂಗಿ ಆರ್ಭಟ ಜೋರಾಗಿದೆ. ಒಂದೆಡೆ ಮಳೆ ಅಬ್ಬರ ಹೆಚ್ಚುತ್ತಿದ್ರೆ, ಇನ್ನೊಂದೆಡೆ ಡೆಂಗಿ ತಾಂಡವವಾಡ್ತಿದೆ. ದಿನದಿಂದ ದಿನಕ್ಕೆ ಮಹಾಮಾರಿ ಪ್ರಕರಣ ಹೆಚ್ಚಾಗ್ತಿದ್ರು ಆರೋಗ್ಯ ಇಲಾಖೆ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿ ಆತಂಕ ಕೂಡ ಹೆಚ್ಚಾಗ್ತಿದೆ ಡೆಂಗಿ ಆತಂಕ. ಜುಲೈ 15 435 ಕೇಸ್, ಜುಲೈ 16 487 ಕೇಸ್, ಜುಲೈ 17 534 ಕೇಸ್, ಜುಲೈ 18 478 ಕೇಸ್, ಜುಲೈ 19 549 ಕೇಸ್. ಕೇವಲ 6 ದಿನದ ಅಂತರದಲ್ಲಿ 2928ಕ್ಕೂ ಅಧಿಕ ಕೇಸ್ ದಾಖಲಾಗಿವೆ. ಜನವರಿ 1ರಿಂದ ಜುಲೈ 19ರವರೆಗೆ ಒಟ್ಟು 13,268 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ. ರಾಜ್ಯದಲ್ಲಿ 8 ಜನರನ್ನ ಡೆಂಗಿ ಬಲಿ ತೆಗೆದುಕೊಂಡಿದೆ. ನಮಗೆ ಸ್ಪ್ರೇಯರ್ಸ್ ಇದನ್ನು ಫ್ಯೂಮಿಗೇಷನ್ ಸಂಖ್ಯೆ ನಾವು ಡಬಲ್ ಮಾಡಿಬಿಟ್ಟಿದ್ದೇವೆ ಮತ್ತು ಸರ್ಕಾರದ ಕಡೆಯಿಂದನೂ ಕೂಡ ಲಾರ್ವಿಸೈಡು ಮತ್ತು ಫ್ಯೂಮಿಗೇಷನ್ಗಾಗಿ ಏನೇನು ನಮಗೆ ಔಷಧಿ ಬರಬೇಕಾಗಿತ್ತು ಬಂದಿದೆ. ರೀಲ್ಸ್ ಪ್ರಿಯರಿಗೆ ಬಿಬಿಎಂಪಿ ಭರ್ಜರಿ ಆಫರ್. ಡೆಂಗಿ ಜಾಗೃತಿ ಬಗ್ಗೆ ರೀಲ್ಸ್ ಮಾಡಿ ಬಹುಮಾನ ಗೆಲ್ಲಿ. ಪಾಲಿಕೆ ವ್ಯಾಪ್ತಿಯಲ್ಲಿ ಡೆಂಗಿ ಕೇಸ್ಗಳು ಹೆಚ್ಚಾಗ್ತಿದ್ದಂತೆ ಜನರಿಂದ ಜನರಿಗೇನೆ ಜಾಗೃತಿ ಮೂಡಿಸಲು ರೀಲ್ಸ್ ಮಾಡಿ ಭರ್ಜರಿ ಮೊತ್ತ ಗೆಲ್ಲಲು ಬಿಬಿಎಂಪಿ ಆಫರ್ ಮಾಡಿದೆ. ರೀಲ್ಸ್ ಮಾಡಿ 1 ಲಕ್ಷ ಗೆಲ್ಲಿ ಅಂತ ಬಿಬಿಎಂಪಿ ಆರೋಗ್ಯ ಇಲಾಖೆ ಆಫರ್ ನೀಡಿದೆ. ಒಟ್ನಲ್ಲಿ ಡೆಂಗಿ ಕಂಟ್ರೋಲ್ಗೆ ಆರೋಗ್ಯ ಇಲಾಖೆ ಇನ್ನಿಲ್ಲದ ಕಸರತ್ತು ಮಾಡ್ತಿದೆ. ವಾತಾವರಣ ಬದಲಾದಂತೆ ಆರೋಗ್ಯದಲ್ಲಿ ಏರುಪೇರು ಸಾಮಾನ್ಯ. ಆದರೆ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆ ಕಂಡ್ರೂ ತಕ್ಷಣವೇ ವೈದ್ಯರನ್ನ ಭೇಟಿ ಮಾಡಿ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.